ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ಇವತ್ತು 16ನೇ ದಿನದ ಶೋಧ ಕಾರ್ಯಾಚರಣೆ. ಮತ್ತೆ ಕನ್ಯಾಡಿ ಕಡೆ ಬೆರಳು ಮಾಡಿದ ದೂರುದಾರ. ಪಾಯಿಂಟ್ 17ರ ಪಕ್ಕದಲ್ಲೇ ಇರುವಂತ ಮತ್ತೊಂದು ಜಾಗ, ಅದೇ ಜಾಗದಲ್ಲೇ ಮತ್ತೊಂದು ಕಡೆ ಹೆಣ ಇದೆ ಅಂತ ಮಾಹಿತಿ. ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿರುವ ಮಾಸ್ಕ್ ಮ್ಯಾನ್ ಇವತ್ತು ಪಾಯಿಂಟ್ 17ರ ಬಳಿ ಶೋಧ ಕಾರ್ಯ ನಡೆಸಬಹುದಾದ ಸಾಧ್ಯತೆ ಇದೆ. ಇವತ್ತು ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು. ಯಾಕಂದರೆ ಇವತ್ತು ಕಾರ್ಯಾಚರಣೆಯನ್ನು ನಡೆಸಲ್ವೋ ಬಿಟ್ಬಿಡ್ತಾರೋ, ಈತನ್ನೇ ವಿಚಾರಣೆಗೆ ಒಳಪಡಿಸ್ತಾರೋ, ಏನಾಗ್ಬೋದು, SITಯ ನಡೆಗೇನು ಅಂತ. ಇದೀಗ ಸದ್ಯಕ್ಕೆ ಸಿಗ್ತಿರುವ ಮಾಹಿತಿ ಪ್ರಕಾರ ಇವತ್ತು ಶೋಧ ಕಾರ್ಯ ಮಾಡಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ದೂರುದಾರ ಪಟ್ಟು ಹಿಡಿದು ಕೂತಿದ್ದಾನಂತೆ. ಇಲ್ಲ, ನಾನು ಇನ್ನೂ ಬೇರೆ ಜಾಗಗಳನ್ನು ತೋರಿಸ್ತೀನಿ, ನನಗೆ ನೆನಪಿದೆ ಅಂತ ಹೇಳ್ತಾ ಇದ್ದಾನಂತೆ. ಅಲ್ಲೆಲ್ಲ ಹೆಣ ಇದೆ, ಬನ್ನಿ ಅಂತ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನಂತೆ. ಸೊ ಆ ಕಾರಣಕ್ಕಾಗಿ ಇವತ್ತು ಕೂಡ ಶೋಧ ಕಾರ್ಯ ಅನ್ನೋದು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 16ನೇ ದಿನದ ಶೋಧ ಕಾರ್ಯಾಚರಣೆ. ಮತ್ತೆ ಕನ್ಯಾಡಿ ಕಡೆ ಬೆರಳು ಮಾಡಿದ್ದಾನೆ ದೂರುದಾರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಸೊ ಇದೀಗ ಸಹಜವಾಗಿಯೇ ಅಧಿಕಾರಿಗಳು ದೂರುದಾರ ಏನು ಹೇಳ್ತಾನೋ ಅದನ್ನು ಮಾಡುವ ಸ್ಥಿತಿಯಲ್ಲಿ ಇದ್ದಾರೆ. ಮೇ ಬಿ ಸರ್ಕಾರದ ಗಮನಕ್ಕೂ ತಂದಿರ್ತಾರೆ. ಈಗಾಗಲೇ ಚರ್ಚೆಗಳಾಗಿತ್ತು. ಇವತ್ತು ಕಾರ್ಯಾಚರಣೆ ನಡೆಸ್ತಾರೋ ಅಥವಾ ದೂರುದಾರನ ವಿಚಾರಣೆ ಮಾಡ್ತಾರೋ ಅಥವಾ ಇನ್ನೂ ಒಂದಷ್ಟು ದೂರುದಾರರು ಆಗಮಿಸಿದ್ದಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೋ, ಈ ಎಲ್ಲ ಪ್ರಶ್ನೆಗಳು ಕೂಡ ಇತ್ತು. ಸೊ ಇದೀಗ ಸಿಗ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಶೋಧ ಕಾರ್ಯವನ್ನು ನಡೆಸಿ ಅದಾದ ನಂತರ ಮತ್ತೆ ಏನು ಅಪ್ಡೇಟ್ ಸಿಗುತ್ತೆ ಈ ಪ್ರಕರಣದಲ್ಲಿ ಅನ್ನೋದು ಸಹಜವಾಗಿ ಈಗ ಕುತೂಹಲ ಇರೋದು. ದೂರುದಾರ ಹೇಳಿದ್ನೆಲ್ಲ ಕೇಳಿದ್ದಾರೆ SIT ಅಧಿಕಾರಿಗಳು. ಯಾಕಂದರೆ ಆತ ಹೇಳ್ತಾ ಇರುವ ರೀತಿ ಇದೆಯಲ್ಲ, ಅದು ಆ ಥರ ಇದೆ. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಆಗಲೇಬೇಕು, ಇಲ್ಲ ಅಂತಂದರೆ ಮತ್ತೆ ಆತ ಕಾನೂನು ಹೋರಾಟವನ್ನು ಮಾಡ್ತಾನೆ. ಆತನ ಕಾನೂನು ಹೋರಾಟವು ಕೂಡ ಸ್ಟ್ರಾಂಗ್ ಆಗೇ ಇದೆ. ಅಂದರೆ ಲೀಗಲ್ ಟೀಮ್. ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ. ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ ದೂರುದಾರ. ಇವತ್ತು ಶೋಧ ಕಾರ್ಯಾಚರಣೆಗೆ ಪಟ್ಟು ಹಿಡಿದಿರೋ ದೂರುದಾರ. ಕೆಲವೇ ಕ್ಷಣಗಳಲ್ಲಿ ಶೋಧ ಕುರಿತು SITಯಿಂದ ನಿರ್ಧಾರ ಆಗತ್ತೆ. ನಿರ್ಧಾರವನ್ನು ಕೈಗೊಳ್ಳಲಿದೆ SIT ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯ ಇನ್ನೂ ಯಾವುದೇ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. SIT ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. SIT ಕಚೇರಿಗೆ ದೂರುದಾರ ಆಗಮಿಸಿದ್ದಾನಂತೆ. ಈಗ ಆತನನ್ನು ಪ್ರಶ್ನಿಸ್ತಾ ಇರ್ತಾನೆ, ಏನಪ್ಪ ಮಾಡೋದು, ಏನು ಕತೆ ಇವಾಗ ಅಂತ. ಈತನನ್ನು ಈಗ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ. ಬಟ್ ಆತ ಏನೋ ಇಲ್ಲ, ನಾನು ಇನ್ನೂ ಜಾಗ ತೋರಿಸ್ತೀನಿ, ಇವತ್ತು ಕಾರ್ಯಾಚರಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ SIT ಈಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ಇದು ಭಾಳ ಮಹತ್ವ. ಮತ್ತೆ ಆತನ ಮಾತಿಗೆ ಮಣೆ ಹಾಕ್ತು ಅಂತ ಅಂದರೆ ಇಲ್ಲ, SIT ಅಧಿಕಾರಿಗಳು ಯಾವುದೋ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಬೆನ್ನು ಬಿದ್ದಿದ್ದಾರೆ ಅನ್ನೋದಂತೂ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಈಗ ದೂರುದಾರನ ಆಗಮನ ಆಗಿದೆ SIT ಕಚೇರಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇಲ್ಲಿ SIT ಅಧಿಕಾರಿಗಳಿಗೆ ಏನು ತೀರ್ಮಾನ ತೆಗೆದುಕೊಳ್ತಾರೋ, ಸರ್ಕಾರದ ಕಡೆಯಿಂದ ಏನು ತೀರ್ಮಾನ ಬರುತ್ತೋ ಅದು ಅಂತಿಮವಾದಂಥ ತೀರ್ಮಾನ. ಬಟ್ ಏನು ಚರ್ಚೆಗಳಾಗ್ತಾ ಇದೆ ಸದ್ಯದ ಮಟ್ಟಿಗೆ ಅಂತ? ನೀತಿ ಹೌದು. ಇವತ್ತು SIT ಅಧಿಕಾರಿಗಳು ಆದಷ್ಟು ಆತನನ್ನು ಇಲ್ಲೇ ವಿಚಾರಣೆ ಮಾಡಬೇಕು ಅನ್ನುವಂಥ ರೀತಿಯ ಯೋಚನೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಮತ್ತು ಅನಾಮಿಕಾ ದೂರುದಾರ ಕೂಡ ಬೆಳ್ತಂಗಡಿಯ SIT ಕಚೇರಿಗೆ ಬಂದಿದ್ದಾರೆ. ಸೊ ಒಂದು ಚರ್ಚೆ ನಡೀತಾ ಇದೆ. ಸೊ ಇವತ್ತು ಏನು ಮಾಡಬಹುದು ಅನ್ನುವಂಥ ರೀತಿಯಲ್ಲಿ. ಮತ್ತು ಆತ ಒಂದು ಬುರುಡೆಯನ್ನು ತಂದಿದ್ದ ಕೋರ್ಟ್ ಮುಂದೆ. ಆ ಬುರುಡೆಯನ್ನು ತೋರಿಸಿ ಅಲ್ಲಿ ಹಾಜರುಪಡಿಸಿ, ನಾನು ಈ ಥರ ಹೂತು ಹಾಕ್ತಿದ್ದು ನಿಜ, ನನ್ನ ಆರೋಪಗಳು ನಿಜ, ಹಾಗಾಗಿ ನನ್ನ ಈ ಒಂದು ಆರೋಪಗಳನ್ನು ಗಣನೆಗೆ ತೆಗೆದುಕೊಂಡು ತನಿಖೆಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಒಂದು ಕಲೆಬರವನ್ನು ಕೂಡ ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದ. ಹಾಗಾಗಿ ಅದರ ಹಿನ್ನೆಲೆ ಏನು, ಅದರ ರಹಸ್ಯ ಏನು ಅನ್ನೋದರ ಆಯಾಮದಲ್ಲೂ ಕೂಡ ಇವತ್ತು ತನಿಖೆ ನಡೆಯುವಂಥ ಸಾಧ್ಯತೆ ಇದೆ. ಆದರೆ ಅನಾಮಿಕಾ ದೂರುದಾರ ಮಾತ್ರ ನಾನು ಇನ್ನಷ್ಟು ಜಾಗಗಳನ್ನು ತೋರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಪಟ್ಟು ಹಿಡಿತಾ ಇದ್ದೇನೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅಂದರೆ ಪ್ರಮುಖವಾಗಿ ಮೊನ್ನೆ ಒಂದು ಕನ್ಯಾಡಿಯ ಖಾಸಗಿ ಜಾಗದಲ್ಲಿ ಆತ ನಾನು ಶವ ಹೂತು ಹಾಕಿದ್ದೀನಿ ನದಿ ಬದಿಯಲ್ಲಿ ಅನ್ನುವಂಥ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದ. ಅಲ್ಲಿ ಹೋಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾರೆ. ಆದರೂ ಕೂಡ ಅಲ್ಲಿ ಏನೂ ಪತ್ತೆ ಆಗೋದಿಲ್ಲ. ಇವತ್ತು ಕೂಡ ಅದೇ ಕನ್ಯಾಡಿಯ ಕಾಡಿಗೆ ಆತ ಕೈ ತೋರಿಸ್ತಾ ಇದ್ದಾನೆ. ಅಲ್ಲೇ ಇನ್ನೊಂದು ಶವವನ್ನು ಕೂಡ ನಾನು ಹೂತು ಹಾಕಿದ್ದೀನಿ ನೇತ್ರಾವತಿ ನದಿಯ ಸಮೀಪ ಅಂತ. ಯಾಕಂದರೆ ಇದು ಈ ಕಡೆಯಿಂದ ಸ್ನಾನಘಟ್ಟ ಆದರೆ ಅದರ ಡೆಡ್ ಆಪೋಸಿಟ್ ಇರುವಂಥ ಜಾಗ. ಆದರೆ ಸ್ನಾನಘಟ್ಟದ ಮೂಲಕ ಹೋಗೋದಕ್ಕಾಗೋದಿಲ್ಲ, ಮಧ್ಯದಲ್ಲಿ ನದಿ ಇದೆ. ಈ ಕಡೆಯಿಂದ ಕನ್ಯಾಡಿ ಭಾಗದಿಂದ ಖಾಸಗಿ ಜಾಗದ ಮೂಲಕ ಅಲ್ಲಿಗೆ ಬರಬೇಕಾಗುತ್ತೆ. ಹಾಗಾಗಿ
ಇವತ್ತು ಆತ ಕಡೆ ಆತ ಕೈ ತೋರಿಸಿದ್ದಾನೆ. ಸೊ SIT ಅಧಿಕಾರಿಗಳು ಆತನ ಮಾತನ್ನ ಕೇಳಿ ಇವತ್ತು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾರ ಅನ್ನುವಂಥ ರೀತಿಯ ನಿರೀಕ್ಷೆಗಳು ಕೂಡ ಇದೆ. ಯಾಕಂದ್ರೆ ಮೊನ್ನೆ ದಿವಸದಿಂದಲೂ ಕೂಡ ಆತನ ಬಳಿ ಆತ ತಂದಿದ್ದಂಥ ಒಂದು ಬುರುಡೆಯ ರಹಸ್ಯ ಏನು, ಆತ ಅದನ್ನ ಎಲ್ಲಿಂದ ತಂದ, ಹೇಗೆ ತಂದ, ಈ ವಿಚಾರಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಬೇಕಾದಂಥ ಅನುಕೂಲಕರ ಉತ್ತರಗಳು ಸಿಕ್ಕಿಲ್ಲ, ಒಂದು ರೀತಿಯ ಸ್ಪಷ್ಟನೆಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇವತ್ತು ವಿಚಾರಣೆ ಅಥವಾ ಉತ್ಖನನ ಈ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಪ್ರಕಟವಾಗುತ್ತೆ. ಎಲ್ಲ ಅಧಿಕಾರಿಗಳು ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಪುತ್ತೂರು AC ಅವರು ಕೂಡ ಬರಬೇಕಾಗಿದೆ. ಈಗಾಗಲೇ ಅನಾಮಿಕ ದೂರುದಾರ ಕೂಡ ಒಳಗಡೆ ಹೋಗಿದ್ದಾನೆ. ಸೊ ಆತನನ್ನ ಇವತ್ತು ವಿಚಾರಣೆ ಮಾಡ್ತಾರಾ ಅಥವಾ ಬೇರೊಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾರಾ ಅನ್ನುವಂಥ ರೀತಿಯ ಕುತೂಹಲಗಳು ಕೂಡ. ಇದರೊಂದಿಗೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಇವತ್ತು ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಮಹತ್ವವಾದ ನಿರ್ಧಾರವನ್ನ SIT ತೆಗೆದುಕೊಳ್ಳುತ್ತೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಸೊ ಇವತ್ತು ಕಾರ್ಯಾಚರಣೆ ಮುಂದುವರೆದ್ರೆ, ಅಂದ್ರೆ ಇವತ್ತು ಕೂಡ ಉತ್ಖನನ ಕಾರ್ಯಾಚರಣೆಯನ್ನ ಮಾಡಿದ್ರೆ ಇನ್ನು ಮುಂದಕ್ಕೂ ಕೂಡ ಆ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆ ಇದೆ. ಇಲ್ವಾದಲ್ಲಿ ಇವತ್ತು ಒಂದು ಬ್ರೇಕ್ ತೆಗೆದುಕೊಂಡು ಒಂದಿಷ್ಟು ವಿಚಾರಗಳ ಕುರಿತು ಕ್ಲಾರಿಟಿಯನ್ನು ಪಡೆದುಕೊಂಡು ಮತ್ತೆ SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಮೊನ್ನೆಯಿಂದ ಕೂಡ ಅಂದುಕೊಂಡ ರೀತಿಯಲ್ಲಿ SITಯ ಕಾರ್ಯಾಚರಣೆಗಳು ಅಥವಾ ನಿರ್ಧಾರಗಳು ಯಾವುದು ಹೊರಹೊಮ್ಮತಾ ಇಲ್ಲ. ಕ್ಷಣಕ್ಕೊಂದು ತಿರುವನ್ನ ಪ್ರಕರಣ ಪಡೆದುಕೊಳ್ತಾ ಇದೆ. SIT ಅಂತಿಮ ಕ್ಷಣದಲ್ಲಿ ಬೇರೆ ಬೇರೆ ನಿರ್ಧಾರಗಳನ್ನು ತೆಗೆದುಕೊಂಡಿರೋದನ್ನ ಕೂಡ ನಾವು ಗಮನಿಸಬಹುದು. ಯಾಕಂದ್ರೆ ಪಾಯಿಂಟ್ ನಂಬರ್ 13ಕ್ಕೆ GPR ಯಂತ್ರ ಬಂದ ಕಾರಣದಿಂದ ಅವತ್ತಿನ ದಿವಸ ಅಥವಾ ಅದರ ದಿವಸ ಅಲ್ಲಿ ಕಾರ್ಯಾಚರಣೆ ಆಯಿತು. ಇಲ್ವಾದಲ್ಲಿ ಅದಕ್ಕಿಂತ ಮುಂಚೆನೆ ಕನ್ಯಾಡಿಯ ಜಾಗದ ಒಂದು ಶೋಧ ನಡಿಬೇಕಾಗಿತ್ತು, ಅದನ್ನ ಸ್ಕಿಪ್ ಮಾಡ್ತಾರೆ. ಹಾಗಾಗಿ ಆತ ಇನ್ನೂ ಸುಮಾರು ಜಾಗಗಳನ್ನು ನಾನು ತೋರಿಸ್ತೀನಿ. ಪ್ರಮುಖವಾಗಿ ಈ ಕಲ್ಲೇರಿಯ ಜಾಗಗಳಾಗಿರಬಹುದು ಅಥವಾ ಕನ್ಯಾಡಿಯ ಸಮೀಪದಲ್ಲಿ ಸಾಕಷ್ಟು ಜಾಗಗಳು ಇದೆ. 30ಕ್ಕೂ ಅಧಿಕ ಜಾಗದಲ್ಲಿ 300ಕ್ಕೂ ಅಧಿಕ ಶವಗಳನ್ನು ನಾನು ಹೂತು ಹಾಕಿದ್ದೀನಿ ಅನ್ನುವಂಥ ರೀತಿಯ ಮಾಹಿತಿಯನ್ನು ಒಂದು SIT ಅಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ದಾನೆ ಅನ್ನುವಂಥ ವಿಚಾರಗಳು ಕೂಡ ಇದೆ. ಹಾಗಾಗಿ ಇವತ್ತು ಆತನನ್ನ SIT ಕಚೇರಿಯೊಳಗಡೆ ಅಧಿಕಾರಿಗಳು ವಿಚಾರಣೆ ಮಾಡ್ತಾರಾ ಅಥವಾ ಉತ್ಖನದ ನಿಮಿತ್ತ ಹೊರಗಡೆ ಕರ್ಕೊಂಡು ಹೋಗ್ತಾರಾ ಅನ್ನುವಂಥ ನಿರ್ಧಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗುತ್ತೆ. ನೀತಿ ಬಹುತೇಕವಾಗಿ ಇವತ್ತು ಕೂಡ ಕಾರ್ಯಾಚರಣೆ ನಡೆಯುವಂಥ ಸಾಧ್ಯತೆ ಇದೆ. ಸೊ ಜಿತೇಂದ್ರ ದಯಾಮ ತನಿಖಾಧಿಕಾರಿ ಏನಿದ್ದಾರೆ, ಇವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ನೀತಿ ಓಕೆ, ಫೈನ್. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.